ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವರ್ಧನ್ ಮಾತಾಡ್ತಿದ್ದೀನಿ. ಈಗ ತಾನೇ ಮಗ್ಗಿ ಪುಸ್ತಕದ ಒಂದು ಹಾಡನ್ನು ನೋಡಿ, 2 ಹಾಡು ನೋಡಿದ್ದೀನಿ. ಒಂದು ತಂದೆ ಸಾಂಗು ಮತ್ತು ಮತ್ತೊಂದು ಸಾಂಗ್ ಬಂದಿದೆ. 2 ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗು. ನಾನು ರೀಸೆಂಟಾಗಿ ಚೌಕ ಸಿನಿಮಾದಲ್ಲಿ ಒಂದು ತಂದೆದೊಂದು ಸಾಂಗ್ ನೋಡಿದ್ವಿ. ಆಫ್ಟರ್ ತಂದೆ ಬಗ್ಗೆ ಸಾಂಗ್ಗಳು ಭಾಳ ಕಮ್ಮಿ ಬಂದಿದ್ದು ಕಡಿಮೆ. ಅದಾದಮೇಲೆ ತಿರ್ಗಿ ಈಗ ಮತ್ತೊಂದು ನೋಡಿದ್ದೀನಿ. ಐ ಥಿಂಕ್ ಈ ಸಾಂಗನ್ನ ನಾನು ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ಈ ಥರದೊಂದು ಸಾಂಗ್ ಮಾಡಿದ್ದಕ್ಕೆ. ಐ ಥಿಂಕ್ ರೀಸೆಂಟಾಗಿ ನಾವು ನಮ್ಮ ತಂದೆನ ಕಳ್ಕೊಂಡ್ವಿ. ಭಾಳ ಕಷ್ಟಪಟ್ಟು ಜೀವನದಲ್ಲಿ ಹಳ್ಳೀಲಿ ಅದೇ ಇನ್ನೊಂದು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೇಮ್ ನಮ್ಮ ತಾಯಿ ಹೆಂಗೆ ನಮ್ಮ 2 ಸಾಂಗನ್ನು ಮಿಕ್ಸ್ ಮಾಡಿ ಹೇಳಿದ್ರೆ ಏನು ನಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟು 3 ಜನ ಮಕ್ಕಳನ್ನ ಕಷ್ಟಪಟ್ಟು ಇಲ್ಲಿವರೆಗೂ ತಂದು ನಿಲ್ಲಿಸ್ಯಾರೋ ಅವ್ರದ್ದೇ ಶ್ರಮ ಅನಿಸುತ್ತೆ. ಬಹುಶಃ ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರಗಳ ಶ್ರಮ ಅಂತ ಅನಿಸುತ್ತೆ. ಈ ಸಾಂಗ್ ನೋಡ್ತಿದ್ರೆ ನಂಗೆ ಐ ಥಿಂಕ್ ನಮ್ಮ ತಂದೆ ಸ್ಟ್ರಗಲ್ಲು, ನಮ್ಮ ತಾಯಿ ಸ್ಟ್ರಗಲ್ಲು ಇದೆಲ್ಲ ಭಾಳ ನೆನಪಾಯಿತು ನನಗೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ ಇನ್ನೇನು ರಿಲೀಸ್ ಆಗುತ್ತೆ. ಸಾಂಗ್ ರಿಲೀಸ್ ಆಗ ಪ್ರತಿಯೊಬ್ಬರು ಎಲ್ಲರೂ ನೋಡಿ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವೆರಡು ಸಾಂಗ್ ಅಂತೂ ನನಗನ್ಸುತ್ತೆ ಐ ಥಿಂಕ್ ಭಾಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನೋಡಲೇಬೇಕು. ಅಂದರೆ ಮಗ್ಗಿ ಪುಸ್ತಕ ಗೊತ್ತಿಲ್ಲದವರು ಸಾಮಾನ್ಯವಾಗಿ ಯಾರು ಇಲ್ದಿರೋ ಸಮಾಜದಲ್ಲಿ ಯಾರು ಗೊತ್ತಿಲ್ಲದೇ ಇರೋ ವ್ಯಕ್ತಿಗಳು ಚಾನ್ಸೇ ಇಲ್ಲ. ಪ್ರತಿಯೊಬ್ಬರು ನಮ್ಮ ತಲೆ ಒಳಗಡೆ ಏನಾರು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಬಿಗಿನಿಂಗ್ ಡೇಸಲ್ಲಿ ನಮಗೆ ಈ ಥರದ ಬುಕ್ಗಳು, ಈ ಥರದ ಹೆಂಗೋ ಮಗ್ಗಿ ಪುಸ್ತಕ ಕೂಡ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಭಾಳ ಮುಖ್ಯ ಪಾತ್ರ ಮಗ್ಗಿ ಪುಸ್ತಕ. ಜೀವನದಲ್ಲಿ ಪ್ರತಿಯೊಂದು ಲೆಕ್ಕ ಹಾಕಿ ಬದುಕ್ತಾ ಇರ್ತೀವಿ ಅಂದರೆ ಮಗ್ಗಿ ಪುಸ್ತಕ ಬೇಕೇ ಪ್ರತಿಯೊಬ್ಬರು ಹಿಡಿದೇ ಅವ್ನು ಇಂಗ್ಲೀಷ್ ಮೀಡಿಯಮ್ ಓದಲಿ, ಕನ್ನಡ ಮೀಡಿಯಮ್ ಓದಲಿ, ಎಲ್ಲರೂ ಓದಲಿ ಮಗ್ಗಿ ಪುಸ್ತಕ ಹಿಡಿದೇ ಬದುಕನ್ನು ಫಸ್ಟು ಶುರು ಮಾಡೋದು. ಸೊ ಆ ಟೈಟ್ಲ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ತುಂಬ ಅದ್ಭುತವಾಗಿದೆ. ಸಿನಿಮಾನೂ ತುಂಬ ಅದ್ಭುತವಾಗಿದೆ. ಅಗೇನ್ ಈ ಸಾಂಗ್ ಅಂತೂ ಎಕ್ಸ್ಟ್ರಾರ್ಡ್ನರಿ. ನನ್ನ ಲೈಫಲ್ಲಿ ಬಹುಶಃ ಭಾಳ ಅಂದರೆ ನೆನಪಾಗಿ ಉಳಿತದೆ ಸಾಂಗ್ ಯಾವಾಗಲೂ. ಯಾಕಂದ್ರೆ ಈ ಸಾಂಗ್ ಆಲ್ರೆಡಿ ನನ್ನ ತಂದೆ ತಾಯಿಗೆ ನಾನು ಯಾವತ್ತೂ ಸಾಂಗ್ಗಳನ್ನ ಡೆಡಿಕೇಟ್ ಮಾಡಿಲ್ಲ. ಎಲ್ಲೂ ಮಾತಾಡುವಾಗ ಅಥವಾ ನಾನು ಆ್ಯಕ್ಟ್ ಮಾಡಿ ಪಿಚ್ ಎಲ್ಲೂ ಮಾಡೋಕ್ಕಾಗಿರಲಿಲ್ಲ. ಬಹುಶಃ ಈ ಸಾಂಗ್ ಸಿಕ್ಕಿದೆ ನನ್ನ ತಂದೆಗೆ ಡೆಡಿಕೇಟ್ ಮಾಡೋಕ್ಕೆ. ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟ್ರಿಗೆ. ಹಾಗೆ ಹರಿವರ ಸರ್ಗೂ ಥ್ಯಾಂಕ್ ಯು ಈ ಥರದೊಂದು ಸಿನಿಮಾ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ.